ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಅಮ್ಮನ ಮನೆಗೆ ಹೋಗ್ತಾ ಇದೀವಿ. ಒಂದ್ ತಿಂಗಳಾಯ್ತು, ನಾಮಕರಣ ಆದ ನಂತರ ಹೋಗ್ಲೇ ಇಲ್ಲ. ಲಾಸ್ಟ್ ಮಂತ್ 27 ತಾರೀಕಿಗೆ ನಾಮಕರಣ ಆಗಿರುವಂತದ್ದು. ಇವತ್ತು ನೆಕ್ಸ್ಟ್ ಮಂತ್, ಇದು ಡಿಸೆಂಬರ್ 30ನೇ ತಾರೀಕು. ಇವತ್ತು ಹೋಗ್ತಾ ಇದೀವಿ. ಇವತ್ತೊಂದ್ಸಲ ಹೋಗ್ಬಿಟ್ಟು ಅಮ್ಮನ, ಆಮೇಲೆ ಕೌಶಿನ, ಆಮೇಲೆ ಮಗುನೆಲ್ಲರನ್ನು ನೋಡ್ಕೊಂಡ್ ಬರೋಣ ಅಂತ ಹೋಗ್ತಾ ಇದೀವಿ. ಮಗುವಿದು ತುಂಬಾ ನೆನಪಾಗ್ತಾ ಇದೆ ಎಲ್ರಿಗೂನು. ಅಂದ್ರೆ ಒಂದ್ ತಿಂಗ್ಳಾಯ್ತಲ್ವಾ, ನೋಡೇ ಇಲ್ಲ. ಸ್ವಲ್ಪ ದೊಡ್ಡವನಾಗಿದ್ದಾನೆ, ವಿಡಿಯೋ ಕಾಲ್ ಎಲ್ಲ ಮಾಡ್ತಾ ಇರ್ತಾಳಲ್ವಾ, ಅವಾಗ ನೋಡ್ಬೇಕಾದ್ರೆ ಹಾಗೆ ಅನಿಸ್ತಾ ಇದೆ. 1 ಮಂತ್ ಗ್ರೋತ್ ಆಗಿದೆ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ದೊಡ್ಡವನಾಗಿದ್ದಾನೆ ಅಂತ ಅನಿಸ್ತಾ ಇದೆ. ನೋಡ್ಬೇಕು ಅಂತ ಆಸೆ ಆಗ್ತಾ ಇತ್ತು ತುಂಬಾ ದಿನದಿಂದ. ಅದ್ವಿಗೆ ರಜೆ, ಇವಾಗ ಕ್ರಿಸ್ಮಸ್ ಹಾಲಿಡೇಸ್ ಅಲ್ವಾ, ಹಾಗಾಗಿ ಒಂದ್ಸಲ ಹೋಗಿ ನೋಡ್ ಬರೋಣ ಅಂತ ಹೊರಟಿದೀವಿ. ನಾವು 3 ಜನ ಹೋಗ್ತಾ ಇದೀವಿ. ನನ್ ಮಗ ಬೆಂಗಳೂರಿಂದ ಬಂದಿಲ್ಲ, ಇನ್ನು ಕೂಡ ಇಂಟರ್ನ್ಶಿಪ್ ಅಲ್ಲೇ ಇದ್ದಾನೆ. ಸೊ ಅವನು ಅಂದ್ರೆ ಹೇಳ್ತಾ ಇದ್ದೆ, ನಾನು ಬರ್ತೀನಿ ಒಟ್ಟಿಗೆ ಹೋಗೋಣ ಅಂತ ಅಂದ್ಬಿಟ್ಟು. ಅವ್ನ್ ಬಂದ ನಂತರ ನಮ್ ಮನೆಗೆ ಒಂದ್ಸಲ ಕರ್ಕೊಂಡ್ ಬರೋದಿಕ್ಕಿದೆ. ಅಂದ್ರೆ ನಮ್ಮ ಮನೆಯಿಂದ ಅಂದ್ರೆ ಅಲ್ಲಿ ಕರ್ಕೊಂಡ್ ಹೋಗಿದ್ವಿ ಅಲ್ವಾ, ನಂತರ ಒಂದ್ಸಲ ವಾಪಸ್ ನಮ್ಮನೆಗೆ ಕರ್ಕೊಂಡ್ ಬರೋದಿಕ್ಕಿದೆ. ಅಂದ್ರೆ ಇಷ್ಟೇ ದಿನದಲ್ಲಿ ಕರ್ಕೊಂಡ್ ಬರ್ಬೇಕು ಅಂತ ಏನಿಲ್ಲ, ಯಾವಾಗ ಬೇಕೋ ಆವಾಗ ಕರ್ಕೊಂಡ್ ಬರೋದಿಕ್ಕಿದೆ. ಅಂದ್ರೆ ಮನೆ ಚೇಂಜ್ ಮಾಡೋದು ಅಂತ ಹೇಳ್ತಾರೆ ಅದಕ್ಕೆ. ಅದ್ ಅಮ್ಮನ ಮನೆಯಿಂದ ಗಂಡನ ಮನೆಗೆ ಹೋದ್ರು ಅಷ್ಟೇ, ಒಂದ್ಸಲ ವಾಪಸ್ ಅಮ್ಮನ ಮನೆಗೆ ಕರ್ಕೊಂಡ್ ಬರೋದಿಕ್ಕಿದೆ. ಇವಳು ನಮ್ಮ ಮನೆಯಲ್ಲೇ ಇದ್ಲಲ್ವಾ, ಹಾಗಾಗಿ ಇನ್ನೊಂದ್ಸಲ ನಮ್ಮನೆಗೆ ಕರ್ಕೊಂಡ್ ಬರೋದಿಕ್ಕಿದೆ. ಹಾಗಾಗಿ ನನ್ ಮಗ ಹೇಳಿದಾನೆ, ಬಂದ್ ನಂತರ ನಾನ್ ಬರ್ತೀನಿ, ಬಂದ್ ನಂತರ ಆಮೇಲೆ ಹೋಗಿ ಕರ್ಕೊಂಡ್ ಬರೋಣ ಅಂತ ಹೇಳಿ. ಅಂದ್ರೆ ಮಗು ಮನೇಲಿ ಇರ್ಬೇಕಿದ್ರೆ ಅವ್ನ್ ಕೂಡ ಮನೇಲಿ ಇರ್ಬೇಕು, ಆ ತರ. ಸೊ ಹಾಗಾಗಿ ಅವ್ನ್ ಬಂದ್ ನಂತರನೇ ಕರ್ಕೊಂಡ್ ಬರ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದೀವಿ. ಹೋಗ್ತಾ ಇದೀವಿ. ಕಾರಿಂಜ ಕ್ರಾಸ್ ರೀಚ್ ಆಗಿದೀವಿ. ಹಾಗೆ ತಂಗಿ ಬರ್ತಾ ಇದ್ದಾಳೆ, ತಂಗಿ ಮಕ್ಳಿಬ್ರು ಕೂಡ ಬರ್ತಾ ಇದಾರೆ. ಅವರು ಬರ್ತಾರಲ್ವಾ ಅಂತ ಅಂದ್ಬಿಟ್ಟು ಇವತ್ತು ಹೋಗುವಂತದ್ದು. ಇಲ್ಲ ಅಂತ ಹೇಳಿದ್ರೆ ನಾವು ಸ್ಯಾಟರ್ಡೆ ಹೋಗುವ ಪ್ಲಾನ್ ಇತ್ತು. ಸಂಡೇ ರಜೆ ಇರುತ್ತಲ್ವಾ ವರ್ಕ್ಶಾಪಿಗೆ, ಅವ್ರಿಗೆ ಸ್ಯಾಟರ್ಡೆ ಬರೋದಕ್ಕೆ ಅವ್ರಿಗೆ ಕಷ್ಟ ಆಗತ್ತೆ. ಸೊ ಹಾಗಾಗಿ ಇವತ್ತು ಹೊರಟಿದೀವಿ. 11 ಗಂಟೆ ಆಗ್ತಾ ಬಂತು, 12 ಗಂಟೆ ಆಗತ್ತೆ ರೀಚ್ ಆಗ್ಬೇಕಿದ್ರೆ. ಅಮ್ಮನ ಮನೆಗೆ ಹೋಗ್ಬೇಕಾದ್ರೆ ಏನಾದ್ರೂ ತಿಂಡಿಗಳನ್ನ ತಗೊಂಡು ಹೋಗುವಂತಹ ರೂಢಿ ಇದೆ ನಮ್ಗೆ. ಈ ದಾರಿಯಿಂದ ಹೋಗ್ತಾ ಇರ್ಬೇಕಿದ್ರೆ ಸುದೀಕ್ಷಾ ಬೇಕರಿ ಅಂತ ಅಂದ್ಬಿಟ್ಟು ಮಡಂತರಲ್ಲೊಂದು ಬೇಕರಿ ಇದೆ ಆಯ್ತಾ, ತುಂಬಾನೇ ಫ್ರೆಶ್ ಆಗಿದೆ. ಅಲ್ಲಿ ಎಲ್ಲಾ ತಿಂಡಿಗಳು ಕೂಡ ತುಂಬಾನೇ ಫ್ರೆಶ್ ಆಗಿದೆ. ಇಲ್ಲಿ ಸ್ಪೆಷಲ್ ಏನಂತ ಹೇಳಿದ್ರೆ ಎಗ್ ಸಮೋಸ ಸಿಗತ್ತೆ. ಇಲ್ಲಿ ಎಗ್ ಪಪ್ಸ್ ಕಾಮನ್ ಎಲ್ಲ ಕಡೆ ಸಿಗತ್ತೆ, ಬಟ್ ಇಲ್ಲಿ ಎಗ್ ಸಮೋಸ ಅಂತ ಸಿಗತ್ತೆ. ಎಷ್ಟು ಚೆನ್ನಾಗಿರತ್ತೆ ಗೊತ್ತಾ, ಬಿಸಿ ಬಿಸಿಯಾಗಿ ತಿಂತ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಮಾತ್ರ ಅದು ಒಂದು 10 ಗಂಟೆ ಹೊತ್ತಿಗೆನೆ ಖಾಲಿ ಆಗತ್ತೆ ಅಂತ ಅನ್ಸತ್ತೆ ನನಗೆ. ನಾವು ಕೂಡ ಇವತ್ತು 11 ಗಂಟೆಗೇನ ರೀಚ್ ಆಗಿದೀವಿ ಅಲ್ಲಿಗೆ. ಬರ್ಬೇಕಿದ್ರೇನೆ ಖಾಲಿ ಆಗಿತ್ತು. ವೆಜ್ ಸಮೋಸ ಇತ್ತು, ಹಾಗೆ ಎಗ್ ಪಪ್ಸ್ ಇತ್ತು. ಎಗ್ ಪಪ್ಸ್ ತಗೊಂಡ್ವಿ, ಹಾಗೆ ಕೆಲವೊಂದು ಬೇಕರಿ ಐಟಮ್ ಗಳನ್ನ ತಗೊಂಡ್ವಿ. ಫ್ರೂಟ್ಸ್ ತಗೊಂಡೋದ್ರೆ ಕೌಶಿಗೆ ತಿನ್ನೋದಿಕ್ಕಾಗಲ್ಲ, ಹಾಗೆ ಅಮ್ಮ ಕೂಡ ತಿನ್ನಲ್ಲ. ಅಮ್ಮನಿಗೆ ಕೂಡ ಸ್ವಲ್ಪ ಕಫ ಎಲ್ಲ ಸ್ವಲ್ಪ ಜಾಸ್ತಿ ಆಗಿತ್ತು ಮನೆಗೆ ಹೋದ ನಂತರ. ಅವ್ರಿಗೆ ಕೂಡ ತಿನ್ನೋದಿಕ್ಕಾಗಲ್ಲ, ಲೈಟ್ ಆಗಿ ನ್ಯೂಮೋನಿಯಾ ತರ ಆಗಿತ್ತು ಅಮ್ಮನ್ಗೆ. ಸೊ ಹಾಗಾಗಿ ಫ್ರೂಟ್ಸ್ ಬೇಡ, ಕೌಶಿಗೆ ಕೂಡ ತಿನ್ನೋದಕ್ಕೆ ಬಿಡಲ್ಲ ಅಮ್ಮ, ತಂಪಾಗತ್ತೆ ಅಂತ ಅಂದ್ಬಿಟ್ಟು ತಿನ್ನೋದಕ್ಕೆ ಬಿಡಲ್ಲ ಜಾಸ್ತಿ ಫ್ರೂಟ್ಸ್ ಎಲ್ಲ. ಹಾಗೆ ಬೇಕರಿ ಐಟಮ್ ಏನಾದ್ರು ತಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋಗ್ಬಿಟ್ಟು ಕೆಲವೊಂದು ತಿಂಡಿ ತಿನಿಸುಗಳನ್ನೆಲ್ಲ ತಗೊಂಡು ಇವಾಗ ವಾಪಸ್ ಮನೆ ಕಡೆಗೆ ಹೊರಟ್ವಿ. ಹಾಗೆ 12:15 ಆಗಿದೆ. ಮನೆಗೆ ರೀಚ್ ಆಗ್ಬೇಕಿದ್ರೇನೆ ಸ್ವಲ್ಪ ಲೇಟ್ ಆಯ್ತು ಅಂತಾನೆ ಹೇಳ್ಬೋದು. ಅಮ್ಮ ವೇಟ್ ಮಾಡ್ತಾ ಇದ್ರು ಹೊರಗಡೆ ನಿಂತ್ಕೊಂಡು, ಇಷ್ಟೊತ್ತಿಗೆ ಬರ್ತಾರೆ ಅಂತ ಅಂದ್ಬಿಟ್ಟು. ನನ್ನ ಹಸ್ಬೆಂಡ್ಗೆ ಈ ತರ ಏನಾದ್ರು ಸ್ವಲ್ಪ ಧೂಳೆಲ್ಲ ಆದ್ರೆ ಕಣ್ಣು ತುರ್ಕೆ ಸ್ಟಾರ್ಟ್ ಆಗತ್ತೆ ಅವರಿಗೆ. ಯಾವಾಗ್ಲೂ ಅಷ್ಟೇನೆ, ಹೊರಗಡೆ ಹೋದ್ ಕೂಡಲೇ ಕಣ್ಣು ತುರ್ಕೆ ಸ್ಟಾರ್ಟ್ ಆಗತ್ತೆ. ಕಣ್ಣಿನ ಡ್ರಾಪ್ಸ್ ಕೂಡ ಖಾಲಿ ಆಗಿತ್ತು, ತಂದಿರ್ಲಿಲ್ಲ. ಅಮ್ಮ ನೋಡಿ, ಇಲ್ಲಿ ಯಾವ್ದೋ ಮರದ, ಅಂದ್ರೆ ಮಾದೇರ್ ಅಂತ ಹೇಳ್ತೀವಿ ನಮ್ಮ ತುಳು ಭಾಷೆನಲ್ಲಿ, ಅದ್ರ ಕೋಲು ತಂದ್ಬಿಟ್ಟು ಈ ತರ ಒಂದ್ ಕಡೆಯಿಂದ ಊದ್ತಾರೆ, ಬಾಯಲ್ಲಿ ಊದ್ತಾರೆ, ಇನ್ನೊಂದ್ ಕಡೆಯಿಂದ ಅದ್ರ ನೀರ್ ಬರುತ್ತೆ. ಇದು ಕಣ್ಣಿಗೆ ತುಂಬಾ ತಂಪು, ತುಂಬಾ ಒಳ್ಳೇದು. ಎಲರ್ಜಿ ಏನಾದ್ರು ಇದ್ರೆ ಇದ್ರಲ್ಲಿ ಕಡಿಮೆ ಆಗತ್ತೆ, ಕಣ್ಣು ತುರ್ಕಿ ಎಲ್ಲ ಕಡಿಮೆ ಆಗತ್ತೆ ಅಂತ ಅಂದ್ಬಿಟ್ಟು ನಾವು ಹೋದ್ ಕೂಡ್ಲೆ ಕಣ್ಣು ತುರ್ಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಹಸ್ಬೆಂಡ್. ಅವಾಗ್ಲೇ ಹೋಗ್ಬಿಟ್ಟು ಕೋಲ್ ತಂದ್ಬಿಟ್ಟು ಅದನ್ನ ಊದ್ತಾ ಇದ್ದಾರೆ. ಅದೇ ನೋಡಿ ನಗು ಬಂತು ನನ್ಗೆ. ಅಂದ್ರೆ ಮೊದ್ಲಿಂದ ಕೂಡ ಹಾಗೇನೆ, ಕಣ್ಣು ತುರ್ಸತ್ತೆ ಅಂತ ಹೇಳಿದ್ರೆ ಸಾಕು, ಅದನ್ನ ಹೋಗಿ ತಂದ್ಬಿಟ್ಟು ಹಾಗೆ ಕಣ್ಣಿಗೆ ಊದ್ಬಿಟ್ಟು ಸ್ವಲ್ಪ ಮಲ್ಕೋ ಅಂತ ಹೇಳ್ತಾ ಇದ್ರು. ಅದ್ರಲ್ಲೇ ಕಡಿಮೆ ಆಗ್ತಾ ಇತ್ತು ಅವರಿಗೆ. ಇನ್ನು ನಾವು ಹೋಗಿ ಸ್ವಲ್ಪ ಹೊತ್ತಾದ ಕೂಡಲೇ ತಂಗಿ ಹಾಗೆ ತಂಗಿ ಮಗಳು ಕೂಡ ಬಂದ್ರು. ತಂಗಿ ಹಸ್ಬೆಂಡ್ ಹಾಗೆ ಮಗ ಬಂದಿಲ್ಲ, ಇಬ್ರೇ ಬಂದಿರುವಂತದ್ದು. ಕೌಶಿಗಂತೂ ತುಂಬಾ ಖುಷಿಗೆ ಪಾರನೇ ಇಲ್ಲ ಅಂತ ಹೇಳ್ಬೋದು. ತುಂಬಾ ದಿನದಿಂದ ವೇಟ್ ಮಾಡ್ತಾ ಇದ್ಲು, ಕೇಳ್ತಾ ಇದ್ಲು ಯಾವಾಗ ಬರ್ತೀರಿ ಅಂತ ಅಂದ್ಬಿಟ್ಟು. ಫೈನಲಿ ಇವತ್ತು ಹೋದ್ವಿ. ತುಂಬಾ ಖುಷಿ ಅವಳಿಗೂನು.
ಹಾಗೆ ಸಂಜೆ ಅಂದ್ರೆ ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ಸಂಜೆ ಟೈಮ್ಗೆ ಇದು ನಮ್ದು ನೇಬರ್ ಮನೆ ಅಂತ ಹೇಳ್ಬೋದು. ನೇಬರ್ ಅಂತ ಹೇಳೋದ್ಕಿಂತ ನಮ್ದು ಫ್ಯಾಮಿಲಿ ಅಂತಾನೆ ಹೇಳ್ಬಹುದು. ಜಾತಿಲಿ ಇವರು ಕ್ರಿಶ್ಚಿಯನ್ ಆದ್ರೂ ನಮ್ಗೆ ಅಂದ್ರೆ ಫ್ಯಾಮಿಲಿ ತರಾನೇ ಅವರು, ಒಂದೇ ಮನೆಯವ್ರ ತರಾನೇ ಇದೀವಿ ನಾವು. ನಾವ್ ಅಂದ್ರೆ ಸಣ್ಣ ಮಕ್ಳಿರುವಾಗ ಇವ್ರ ಮನೆಯಲ್ಲೇ ಜಾಸ್ತಿ ಬೆಳೆದಿರುವಂತದ್ದು, ಟಿವಿ ನೋಡ್ಕೊಂಡು ಆಟ ಆಡ್ಕೊಂಡೆಲ್ಲ ಅಲ್ಲೇ ಬೆಳೆದಿರುವಂತದ್ದು. ಸೊ ಹಾಗಾಗಿ ಸ್ವಲ್ಪ ಅಟ್ಯಾಚ್ಮೆಂಟ್ ಜಾಸ್ತಿ ಅಂತಾನೆ ಹೇಳ್ಬೋದು. ಹಾಗೆ ಇಲ್ಲಿಗೆ ಬಂದ್ವಿ. ಇಲ್ಲಿ ಒಬ್ರು ಅಜ್ಜಿ ಇದ್ದಾರೆ. ಸೊ ಅವ್ರನ್ನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ, ಅವ್ರಿಗೆ ಪಾಪ ಹುಷಾರಿರ್ಲಿಲ್ಲ, ಅವರು ಹಾಸ್ಪಿಟಲ್ಗೆ ಅಂತ ರೆಡಿ ಆಗ್ತಾ ಇದ್ರು. ಅವ್ರ ಮಗ ಕರ್ಕೊಂಡು ಹೋಗೋದಕ್ಕೆ ಅಂತ ಅಂದ್ಬಿಟ್ಟು ರೆಡಿ ಆಗಿದ್ರು. ಹಾಗೆ ಹೋಗೋದಕ್ಕಿಂತ ಮೊದ್ಲು ಮಾತಾಡ್ಸಿ ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಹುಳಿ ತುಂಬ ಹುಳಿ ಇದೆ, ಇದು ಮಾತ್ರ ತುಂಬ ಅಂದರೆ ತುಂಬ ಹುಳಿ. ಉಪ್ಪಿನಕಾಯಿ ಎಲ್ಲ ಹಾಕ್ತಾರೆ ಇದ್ರದ್ದು. ಹಾಗೆ ಅದು ಮತ್ತೆ ನಮ್ ಶಾನು ಸ್ವಲ್ಪ ಜುಂಬ್ಲಿ ಕೊಯ್ದ್ರು ಅಲ್ಲಿಂದ. ತುಂಬಾ ಹುಳಿಯಾಗಿರತ್ತೆ ಅದು. ಕೆಲವೊಬ್ರು ಉಪ್ಪಿನಕಾಯಿ ಎಲ್ಲ ಮಾಡ್ತಾರೆ ಅದ್ರಲ್ಲಿ, ತಿನ್ನೋದಿಕ್ಕಂತೂ ಆಗಲ್ಲ. ಸ್ವಲ್ಪ ತಿನ್ಬೇಕಿದ್ರೆ ತುಂಬಾ ಹುಳಿ ಹುಳಿ ಅಂತ ಅನ್ಸತ್ತೆ ಬಾಯೆಲ್ಲ. ಇಲ್ಲಿ ಪಪಾಯ ಹಣ್ಣಿತ್ತು, ಸೊ ಅದನ್ನ ಅಲ್ಲಿಂದ ಕೊಯ್ದು ಹಾಗೆ ವಾಪಸ್ ಇವಾಗ ಮನೆ ಕಡೆಗೆ ಬಂದ್ವಿ. ಇನ್ನು ಅಮ್ಮನ ಮನೆಗ್ ಬಂದ್ರೆ ಇಲ್ಲಿಗೊಂದ್ಸಲ ಬಂದು ಹೋದ್ರೇನೆ ನಮ್ಗೆ ಸಮಾಧಾನ ಅಂತಾನೆ ಹೇಳ್ಬೋದು. ಒಂದೊಂದ್ಸಲ ಅರ್ಜೆಂಟ್ ಅಲ್ಲಿ ಬಂದ್ರೆ ಬರೋದಿಕ್ಕಾಗಲ್ಲ, ಆದ್ರೂ ಮನ್ಸಲ್ಲಿ ಇರತ್ತೆ ಹೋಗೋದಿಕ್ಕಾಗಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಬಂದು ಇವ್ರನ್ನ ಮಾತಾಡ್ಸ್ಕೊಂಡು ಹೋದ್ರೇನೆ ಸಮಾಧಾನ. ಅಲ್ಲಿ ಅಜ್ಜಿ ಇದ್ದಾರಲ್ವಾ, ತುಂಬಾ ಹೆಲ್ಪ್ ಮಾಡಿದ್ದಾರೆ ನಮ್ಗೆ. ನಾವು ಚಿಕ್ಕವರು ಇರ್ಬೇಕಿದ್ರೆ ನನ್ನ ಡೆಲಿವರಿ ಟೈಮ್ ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಒಂದೆರಡು ದಿನ ನನ್ನ ಜೊತೆಗೇನೆ ಇದ್ದು ತುಂಬಾ ವಿಷಯದಲ್ಲಿ ನಮ್ಗೆ ಎಲ್ಲಾರು ಕೂಡ ಹೆಲ್ಪ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅವರ ಒಂದು ಹೆಲ್ಪ್ ನ ನಾವು ನಮ್ಮ ಜೀವ ಇರೋ ತನಕ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಒಂದ್ಸಲ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಬರ್ತೀವಿ. ಇನ್ನ ಕ್ರಿಸ್ಮಸ್ಗೆ ತಿಂಡಿ ಎಲ್ಲ ಮಾಡಿದ್ರು. ಮೊದ್ಲು ನಾವು ಕೂಡ ನೈಟ್ ಅವ್ರ ಜೊತೆ ಸೇರ್ಕೊಂಡು ಮಾಡ್ತಾ ಇದ್ವಿ ಅಲ್ಲಿ. ಇವಾಗ ಕೂಡ ಅಷ್ಟೇನೆ, ನಮ್ಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ಹೋದ್ರೆ ಆ ಟೈಮಲ್ಲಿ ಹೋದ್ರೆ ಏನಾದ್ರು ಕೊಡ್ತಾರೆ, ಇಲ್ಲ ಅಂತ ಹೇಳಿದ್ರೆ ಅಮ್ಮನ ಹತ್ರ ಕೊಟ್ಟಿರ್ತಾರೆ ಅವ್ರಿಗೆ ಕೊಡಿ ಅಂತ ಅಂದ್ಬಿಟ್ಟು. ಅಮ್ಮ ತೆಗ್ದಿಟ್ಟು ಇಲ್ಲಿಗೆ ಬರ್ಬೇಕಿದ್ರೆ ತಗೊಂಡ್ ಬರ್ತಾರೆ. ಈ ತರ ಇರತ್ತೆ. ಒಂದು ಬಾಂಡಿಂಗ್ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು ನಮ್ದು. ಹಾಗೆ ನಮ್ ಬಂಗಾರ ಮಲ್ಕೊಂಡಿದೆ ನೋಡಿ. ತೊಟ್ಟಿಲ್ ಅಮ್ಮ ಹೊರಗಡೆ ತಂದಿಟ್ಟಿದ್ದಾರೆ ಹಾಲ್ ಅಲ್ಲಿ. ಅಲ್ಲಿ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದ. ಸಂಜೆ ನಾವು ಬರ್ಬೇಕಿದ್ರೆ ಕೌಶಿ ಮಲಗಿಸಿದ್ಲು ಮಗುನ. ಹಾಗೆ ನೋಡಿ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಮಗುನ ನೋಡ್ಬಿಟ್ಟು. ಏನು ಕೆಲಸ ಮಾಡೋದಕ್ಕೆ ಬೇಡ, ನಮ್ಗೆ ಅಮ್ಮನೇ ಮಾಡ್ತಾ ಇದ್ರು ಕೆಲಸ ಎಲ್ಲ. ನಮ್ಗೆ ಕೆಲಸ ಏನು ಮಾಡೋದ್ ಬೇಡ ಅಂತ ಅನ್ನಿಸ್ತಾ ಇತ್ತು. ನನ್ನ ತಂಗಿ ಮಗ ಹಾಗೆ ಹಸ್ಬೆಂಡ್ ನೋಡಿ ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ತಾ ಇದ್ದಾರೆ. ಕೆಲಸ ಮಾಡೋದಕ್ಕೆ ಮನ್ಸಿಲ್ಲ, ಮಗು ಹತ್ರನೇ ಇರೋಣ, ಮಗುನೇ ಎತ್ಕೊಂಡಿರೋಣ ಅಂತ ಅನ್ನಿಸ್ತಾ ಇತ್ತು. ಖುಷಿ ಆಗ್ತಾ ಇತ್ತು. ಅವ್ನ್ ಕೂಡ ಜೋರಾಗಿ ನಗಾಡ್ತಾನೆ. ಮುಖ ನೋಡ್ಬಿಟ್ಟು ಏನಾದ್ರು ಮಾತಾಡಿದ್ರೆ ತುಂಬಾ ಜೋರಾಗಿ ಬಚ್ಚು ಬಾಯಿನ ಬಿಟ್ಬಿಟ್ಟು ನಗಾಡ್ತಾ ಇರ್ತಾನೆ. ನನ್ನ ಹಸ್ಬೆಂಡ್ಗೂ ಕೂಡ ಅಷ್ಟೇನೆ, ತುಂಬಾ ಇಷ್ಟ ಮಗು ಅಂತ ಹೇಳಿದ್ರೆ. ಈ ತರ ಇಟ್ಕೊಂಡು ಮಾತಾಡ್ತಾರೆ ನೋಡಿ. ಖುಷಿ ಆಯ್ತು. ತುಂಬಾ ದಿನ ಆಯ್ತಲ್ವಾ ನೋಡ್ಬಿಟ್ಟು. ಹಾಗೆ ನೋಡಿ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಯ್ತು ಮಗುನ ನೋಡ್ಬಿಟ್ಟು. ಎತ್ತಿ ಎಷ್ಟೊಂದು ಮುದ್ದಾಡಿದೀವಿ ಅಂತ ಹೇಳಿದ್ರೆ. ನೈಟ್ ಕೂಡ ಅಷ್ಟೇನೆ 12 ಗಂಟೆ ಆಗತ್ತೆ ಅವನು ಮಲಗ್ಬೇಕಿದ್ರೆ. ಅದ್ಕಿಂತ ಮೊದ್ಲು 11:30 12 ಗಂಟೆ ಆಗತ್ತೆ ಅಂತಾನೆ ಹೇಳ್ಬಹುದು. ನಂತರ 5:30 6 ಗಂಟೆಗೆಲ್ಲ ಎದ್ದೇಳ್ತಾನೆ. ಇವತ್ತು ನಾವಿದ್ವಿ ಅಲ್ವಾ, ಯಾಕಂತ ಏನೋ ಗೊತ್ತಿಲ್ಲ, 5:30ಗೆನೆ ಎದ್ದಿದ್ದ. ಬೆಳಿಗ್ಗೆ 5:30 6:30 7 ಗಂಟೆ ತನಕ ನಾವು ಆಟ ಆಡ್ತಾನೆ ಇದ್ದೀವಿ ಅವನ ಜೊತೆ. ನಂತರ ಅವನು ಮಲ್ಕೊಂಡ. ಹಾಗೆ ಬೆಳಿಗ್ಗೆ ಎದ್ಬಿಟ್ಟು ಸ್ವಲ್ಪ ಅಂಗಳ ಗುಡಿಸುವಂತ ಕೆಲಸಗಳನ್ನೆಲ್ಲ ಮಾಡಿದ್ವಿ. ಹಾಗೆ ಅಮ್ಮ 3:30 ಗಂಟೆಗೆನೆ ಎದ್ದು ಇಡ್ಲಿ ಮಾಡಿದ್ದಾರೆ. ಇವತ್ತು ನಿದ್ದೆ ಬಂದಿಲ್ಲ ಅಂತ ಹೇಳ್ಬಿಟ್ಟು 3:30 ಗಂಟೆಗೆ ಎದ್ದು ಇಡ್ಲಿ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ರು. ನಾವ್ ಎದ್ದೇಳ್ಬೇಕಿದ್ರೆ ಅಮ್ಮಂದು ಇಡ್ಲಿ ಎಲ್ಲ ರೆಡಿ ಆಗಿತ್ತು. ಹಾಗೆ ಇಡ್ಲಿಗೆ ಚಿಕನ್ ಸಾರು ಮಾಡಿದ್ರು ನಿನ್ನೆ ನೈಟ್ ಅಮ್ಮ. ಸೊ ಹಾಗೆ ಚಿಕನ್ ಸಾರು ಇತ್ತು, ಸ್ವಲ್ಪ ಚಟ್ನಿ ಕೂಡ ಮಾಡ್ಕೊಂಡ್ವಿ. ಚಿಕನ್ ಸಾರು ಬೇಡದೇ ಇರೋರಿಗೆ ಚಟ್ನಿ ಅಂತ ಅಂದ್ಬಿಟ್ಟು. ಹಾಗೆ ತಿಂಡಿ ಎಲ್ಲ ಮುಗಿಸಿ ಸ್ವಲ್ಪ ಕೆಲಸಗಳೆಲ್ಲ ಇತ್ತು, ಎಲ್ಲ ಕೆಲಸಗಳನ್ನ ಮುಗಿಸಿ ಇಲ್ಲಿ ಇವಾಗ ಅಂದ್ರೆ ನಾಮಕರಣಕ್ಕೆ ಮಗುಗೆ ಸಿಕ್ಕಿರುವಂತಹ ಕೆಲವೊಂದು ಡ್ರೆಸ್ ಎಲ್ಲ ಸಿಕ್ಕಿತ್ತು. ಸೊ ಅದನ್ನ ನೋಡ್ತಾ ಇದ್ವಿ. ಹಾಗೆ ಕೌಶಿ ನನ್ಗೆ ನೈಲ್ ಪಾಲಿಶ್ ಕೂಡ ಹಾಕಿದ್ಲು. ಎಲ್ಲ ಹಾಕಿ ಊಟ ಎಲ್ಲ ಮುಗಿಸಿ ಅಲ್ಲಿಂದ ಹೊರಟ್ವಿ ಅಂತಾನೆ ಹೇಳ್ಬಹುದು. ಹಾಗೆ ವಾಪಸ್ ಬರ್ತಾ ಇಲ್ಲಿ ಆನ್ ದ ವೇ ನಮ್ಗೆ ಈ ತರ ಒಂದು ನರ್ಸರಿ ಸಿಗುತ್ತೆ. ಬಂಟ್ವಾಳ ಕಲ್ದು ಬರ್ಬೇಕಿದ್ರೆ ಸಿಗತ್ತೆ. ಇದು ರೋಡ್ ಸೈಡ್ ಅಲ್ಲೇ ಇದೆ. ಹೊಸದಾಗಿ ಮಾಡಿರುವಂತದ್ದು, ಇದು ರೀಸೆಂಟ್ ಆಗಿ ಓಪನ್ ಆಗಿತ್ತು ಅಂತ ಅನ್ಸುತ್ತೆ. ಅಂದ್ರೆ ಇದಕ್ಕಿಂತ ಮೊದಲು ಒಂದ್ಸಲ ಹೋದಾಗ ನೋಡಿದ್ದೆ ನಾನು. ಆ ನರ್ಸರಿಗೆ ಒಂದ್ಸಲ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ. ಹಾಗೆ ಬರ್ಬೇಕಿದ್ರೆ ಹೋದ್ವಿ. ಓ ನೀರತೆ ಅಂದಂದು ಅತೆ
ಇನ್ನ ಅಲ್ಲಿ ಗಿಡಗಳೆಲ್ಲ ಮಾತ್ರ ತುಂಬಾ ಫ್ರೆಶ್ ಆಗಿತ್ತು. ಅಂದ್ರೆ ಹೊಸದಾಗಿ ಮಾಡಿರುವಂತ ನರ್ಸರಿ ಅಲ್ವಾ? ಗಿಡಗಳೆಲ್ಲ ಹೊಸದಾಗಿ ಇತ್ತು, ಹಳೇದಾಗಿರ್ಲಿಲ್ಲ. ಬೇರೆ ಬೇರೆ ವೆರೈಟಿ ಹೂಗಳಿತ್ತು ಮಾತ್ರ. ನಾನ್ ನೋಡದೇ ಇರುವಂತ ಹೂಗಳ ಗಿಡ ಕೂಡ ಅಲ್ಲಿತ್ತು ಅಂತಾನೆ ಹೇಳ್ಬೋದು. ನನ್ಗೆ ಬೇಕಿತ್ತು. ಬಟ್ ನನ್ನ ಹಸ್ಬೆಂಡ್ ಕೊಡ್ಸಿಲ್ಲ. ಹೂವಿನ ಗಿಡ ಎಲ್ಲ ಏನು ಬೇಡ, ಇದ್ದದ್ದೇ ಜಾಸ್ತಿ ಆಗಿದೆ ಇಲ್ಲಿ ಅಂತ ಅಂದ್ಬಿಟ್ಟು ಕರ್ಕೊಂಡ್ ಬಂದ್ರು. ಅವ್ರಿಗೆ ಫ್ರೂಟ್ಸ್ ಗಿಡ ತಗೊಳ್ಳುವಂತಹ ಒಂದು ಹಾಬಿ ಅಂತ ಹೇಳ್ಬೋದು. ಗ್ರೀನ್ ನರ್ಸರಿ ಅಂತ ಅಂದ್ಬಿಟ್ಟು ಈ ನರ್ಸರಿ ಹೆಸರು ನೋಡಿ ಯಾರಾದ್ರೂ ಈ ಕಡೆ ಬರೋರಿದ್ರೆ ಒಂದ್ಸಲ ವಿಸಿಟ್ ಕೊಡಿ. ತುಂಬಾನೇ ಚೆನ್ನಾಗಿದೆ ಗಿಡಗಳೆಲ್ಲ. ಫ್ರೂಟ್ಸ್ ಗಿಡ ನೆಡುವಂತಹ ಒಂದು ಹಾಬಿ ಜಾಸ್ತಿ ನನ್ನ ಹಸ್ಬೆಂಡ್‌ಗೆ. ಎಲ್ಲಿ ಹೋದ್ರು ನರ್ಸರಿಗೆ ಹೋದ್ರು ಕೂಡ ಅಲ್ಲಿ ಚಿಕ್ಕು ಗಿಡ, ಮಾವಿನ ಹಣ್ಣಿನ ಗಿಡ ಈ ತರ ಏನಾದ್ರದ್ದು ಫ್ರೂಟ್ಸ್ ಗಿಡ ತಂದು ನೆಡ್ತಾರೆ. ಅದು ಬದುಕಿದ್ರೆ ಬದುಕಿತು, ಇಲ್ಲ ಅಂತ ಹೇಳಿದ್ರೆ ಇಲ್ಲ, ಈ ತರ. ಹಾಗೆ ಮನೆಗ್ ಬಂದು ಎಲ್ಲ ಕೆಲ್ಸಗಳನ್ನ ಮುಗ್ಸಿ ಇವಾಗ ನೈಟ್ ಧರ್ಮಸ್ಥಳಕ್ಕೆ ಹೋಗೋಣ ಅಂತ ಎಲ್ಲ ಫ್ಯಾಮಿಲಿ ಹೊರಟಿದ್ವಿ. ಇನ್ನೇನಂತ ಹೇಳಿದ್ರೆ ಪ್ರತಿ ವರ್ಷನೂ ಅಷ್ಟೇನೆ ಡಿಸೆಂಬರ್ 31ನೇ ತಾರೀಕು ಅಂದ್ರೆ ನ್ಯೂ ಇಯರ್ ಸೆಲೆಬ್ರೇಷನ್ ನಾವು ಯಾವ ತರ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ನಮ್ಮನೆಯಲ್ಲೇ ಒಂದು 10 ಜನ ರೆಡಿ ಮಾಡ್ಬಿಟ್ಟು ಬೈ ಹುಲ್ಲೆಲ್ಲ ಹಾಕ್ಬಿಟ್ಟು ಅದಕ್ಕೆ ಪ್ಯಾಂಟ್ ಶರ್ಟ್ ಎಲ್ಲ ಹಾಕಿ ಒಂದು 10 ಜನನ ರೆಡಿ ಮಾಡ್ಬಿಟ್ಟು 12 ಗಂಟೆ ಹೊತ್ತಿಗೆ ಅದನ್ನ ಉರ್ಸಿ ಹಾಗೆ ಪಟಾಕಿ ಎಲ್ಲ ಸಿಡ್ಸಿ ನಾವು ಫ್ಯಾಮಿಲಿಯವರು ಮಾತ್ರ ಎಲ್ಲಾರು ಸೇರ್ಬಿಟ್ಟು ಈ ತರ ನಾವು ನ್ಯೂ ಇಯರ್ ಸೆಲೆಬ್ರೇಷನ್ ನ ಮಾಡ್ತಾ ಇದ್ವಿ. ಲಾಸ್ಟ್ ಇಯರ್ ಕೂಡ ಅಷ್ಟೇನೆ ಧರ್ಮಸ್ಥಳಕ್ಕೆ ಹೋದ್ವಿ. ಅಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ. ಪಟಾಕಿ ಎಲ್ಲ ತುಂಬಾ ಪಟಾಕಿ ಇದೆ. ಸೊ ಹಾಗಾಗಿ ಈ ವರ್ಷ ಕೂಡ ಹೋಗೋಣ, ಅಲ್ಲೇ ಇರೋಣ, ನ್ಯೂ ಇಯರ್ ಸೆಲೆಬ್ರೇಷನ್ ಅಲ್ಲೇ ಮಾಡೋಣ ಅಂತ ಅಂದ್ಬಿಟ್ಟು ಫ್ಯಾಮಿಲಿ ಅವರೆಲ್ಲರೂ ಹೊರಟಿದೀವಿ. ಹೋಗೋದ್ಕಿಂತ ಮೊದಲು ಇಲ್ಲೇ ಪಟಾಕಿ ಸಿಡಿಸಿ ಹೋಗೋಣ ಅಂತ. ಅಂದ್ರೆ 12 ಗಂಟೆ ಆಗಿಲ್ಲ, 11 ಗಂಟೆಗೆ ಇದ್ದ ಪಟಾಕಿನೆಲ್ಲ ಮನೇಲಿ ಸಿಡಿಸ್ಬಿಟ್ಟು ಹಾಗೆ ನಂತರ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡು ಇವಾಗ ಎಲ್ಲರೂ ಹೊರಟ್ವಿ 2 ಕಾರಲ್ಲಿ. నలభై కేజీ మూడు మధ్య మీద కాతే ఎత్తిని ముఖ్యంజన 35 ఇస్తా ನಲ್ವತ್ತೈದು ಮದಿ ಮ್ಯಾನಾಗ ಎತ್ತೀನಿ ತುಯ್ಯರ ಬಣ್ಣಗ 37 ಎತ್ತೀನಿ ತೂಕದ ಸುದೇ ಸುಧಾ ತುವರ ಬನಗೆ ತೂಕದಲ್ಲಿ ಆನೆ ಒಂಜಿ ವೆಯ್ಟ್ ಪಟಾಕಿ ನೋಡ್ಲಿಕ್ಕೆ ಎಲ್ಲ ನೋಡ್ತಿದ್ದೀವಿ. ಇಲ್ಲಿ ಪಟಾಕಿ ಬಿದ್ದು ಒಂಜಿ ನಾಲು ಒಂದು 4 ಪಟಾಕಿ ಬಿಟ್ಟಾಯ್ತು. ಇಲ್ಲಿ ಒಂಜಿ 4 ಪಟಾಕಿ ಬಿಟ್ಟಾಯ್ತು. ಇನ್ನು ಧರ್ಮಸ್ಥಳ ಒಂದು ಕಾರ್ ಎದುರುಗಡೆಯಿಂದ ಹೋಗ್ತಾ ಉಂಟು. ಧರ್ಮಸ್ಥಳ ಹೇಗೆ ಪಟಾಕಿ ಇರ್ತಾರೆ ಗೊತ್ತಿಲ್ಲ. ಸ್ವಲ್ಪ ಜನ ನಮ್ಮ ಕಾರಲ್ಲಿ, ಸ್ವಲ್ಪ ಜನ ದೀಕ್ಷಿತ್ ಕಾರಲ್ಲಿ ಹೊರಟ್ವಿ. 2 ಕಾರಲ್ಲಿ ಹೊರಟಿದೀವಿ. ಹಾಗೆ ಇದು ಉಜಿರೆ ಓಷನ್ ಪರ್ಲಲ್ ಕೂಡ ಏನೋ ನ್ಯೂ ಇಯರ್ ಸೆಲೆಬ್ರೇಷನ್ ತುಂಬಾ ಗ್ರ್ಯಾಂಡ್ ಆಗಿ ನಡೀತಾ ಇತ್ತು. ನಾವು ಇಲ್ಲಿ ಟೆಂಪಲ್ಗೆನೆ ಬಂದ್ವಿ. ಇಲ್ಲಿ ಅಮೃತ ವರ್ಷನಿಗೆ ಬಂದು ಸ್ವಲ್ಪ ಅಲ್ಲಿ ಕೂತ್ಕೊಂಡು ಅಲ್ಲಿ ಏನೋ ಪ್ರೋಗ್ರಾಮ್ ಎಲ್ಲ ಆಗ್ತಾ ಇತ್ತು. ಅದನ್ನೆಲ್ಲ ನೋಡ್ಬಿಟ್ಟು ಹಾಗೆ ಟೆಂಪಲ್ ಹತ್ರಕ್ಕೆ ಹೋಗಿ ಬರೋಣ ಅಂತ ಹೊರಟ್ವಿ. ಧರ್ಮಸ್ಥಳ ಟೆಂಪಲ್ ಅಂತೂ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡ್ತಾರೆ. ನ್ಯೂ ಇಯರ್ ದಿನ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡ್ತಾರೆ. ಎಲ್ಲಾ ಅಂದ್ರೆ ಫ್ರೆಶ್ ಹೂವು ಹಾಕ್ಬಿಟ್ಟು ಡೆಕೋರೇಟ್ ಮಾಡುವಂತದ್ದು. ಇಲ್ಲಿ ನೋಡಿ ಅಂದ್ರೆ ಗೊತ್ತೇ ಆಗಲ್ಲ ಇದು ಹೂವಿಂದ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ನೋಡ್ಬೇಕಿದ್ರೆ ಏನೋ ಒಂದು ಹಾಕಿ ಪೇಂಟ್ ತರ ಕಾಣಿಸುತ್ತೆ, ಬಟ್ ಪೇಂಟ್ ಅಲ್ಲ, ಅದು ರಿಯಲ್ ಫ್ಲವರ್ ಆಗಿರುತ್ತೆ. ಆ 12 ಗಂಟೆ ಆದ ಕೂಡಲೇ ಪಟಾಕಿ ಹಚ್ಚೋದಕ್ಕೆ ಶುರು ಮಾಡ್ತಾರೆ. ಒಂದು 3/4 ಗಂಟೆ 1 ಗಂಟೆ ಇರ್ಬೋದು ಅಂತ ಅನ್ಕೋತೀನಿ. ಅಷ್ಟು ಹೊತ್ತು ಪಟಾಕಿ ಹಚ್ತಾನೆ ಇರ್ತಾರೆ. ಸ್ಕೈ ಶಾಟ್ ಎಲ್ಲ ತುಂಬಾ ಬೇರೆ ಬೇರೆ ತರದ ಪಟಾಕಿ ಎಲ್ಲ ಹಚ್ತಾ ಇದ್ರು. ಇನ್ನ 2026ನೇ ಹೊಸ ವರ್ಷದ ಹೊಸ ದಿನ ನಮ್ದು ದೇವರ ಸನ್ನಿಧಾನದಲ್ಲಿ ಶ್ರೀ ಮಂಜುನಾಥನ ಎದುರುಗಡೆನೆ ಶುರುವಾಯ್ತು ಅಂತ ಹೇಳ್ಬೋದು. ಫ್ಯಾಮಿಲಿ ಮೆಂಬರ್ಸ್ ಎಲ್ರು ಕೂಡ ಇರ್ಲಿಲ್ಲ, ಸ್ವಲ್ಪ ಜನ ಬಂದ್ವಿ ಅಷ್ಟೇನೆ. ಆದ್ರೂ ಕೂಡ ಖುಷಿ ಆಯ್ತು, ಫ್ಯಾಮಿಲಿ ಜೊತೆಗಿದ್ರಲ್ವಾ ಅಂತ ಅಂದ್ಬಿಟ್ಟು ಅದೊಂದು ಸಮಾಧಾನ ಮನ್ಸಿಗೆ. ಇನ್ನೊಂದೇನಂತ ಹೇಳಿದ್ರೆ ದೇವರ ಒಂದು ಜಾಗದಲ್ಲಿ ಅಂದ್ರೆ ದೇವಸ್ಥಾನದ ಎದುರುಗಡೆನೆ ಈ ಒಂದು ದಿನನ ಶುರು ಮಾಡ್ಕೊಂಡ್ವಿ ಅಲ್ವಾ ಅಂತ ಅದೊಂದು ಖುಷಿ ಇತ್ತು. ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನ ಇವತ್ತಿನ ದಿನ ನಾನು ತಿಳಿಸ್ತಾ ಇದ್ದೀನಿ. ಹಾಗೆ ಎಲ್ರಿಗೂ ಕೂಡ ದೇವರು ಒಳ್ಳೇದ್ ಮಾಡ್ಲಿ, ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ನೆರವೇರ್ಲಿ, ಸಂತೋಷವಾಗಿರಿ, ಈ ವರ್ಷ ಪೂರ್ತಿ ನಿಮ್ದು ಒಂದು ಜೀವನ ಸುಖಕರವಾಗಿರ್ಲಿ ಅಂತ ಬೇಡ್ಕೊಳ್ತಾ ಎಲ್ಲರಿಗೂ ಇನ್ನೊಮ್ಮೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ.
ಹಾಗೆ ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ವಾಪಸ್ ನಾನು ಲಾಗ್ ಕಂಟಿನ್ಯೂ ಮಾಡಿರುವಂತದ್ದು. ನನ್ನ ಹಸ್ಬೆಂಡ್ ಚಿಕ್ಕು ಗಿಡ ತಂದಿದ್ರು ಅಂತ ಹೇಳಿದೆ ಅಲ್ವಾ, ನಿನ್ನೆ ನರ್ಸರಿಗೆ ಹೋಗಿದ್ವಿ, ಅಲ್ಲಿಂದ ಚಿಕ್ಕು ಗಿಡ ತಗೊಂಡ್ರು ಅಂತ ಅಂದ್ಬಿಟ್ಟು. ಸೊ ಅದನ್ನ ಇವತ್ತು ನೆಡ್ತಾ ಇದ್ದಾರೆ. ಬೆಳಿಗ್ಗೆ ಎದ್ಬಿಟ್ಟು ಹೊಸ ವರ್ಷ ಅಲ್ವಾ, ಹೊಸ ಗಿಡ ನೆಡೋಣ ಅಂತ ಖುಷಿಯಿಂದ ಗಿಡ ನೆಡೋದಕ್ಕೆ ಬಂದಿದ್ದಾರೆ. ಹಾಗೆ ಫಸ್ಟ್ ಈ ತರ ಗುಂಡಿ ತೆಗಿತಾರೆ. ನಂತರ ಅದಕ್ಕೆ ಏನೋ ಸುಂಟನ್ ಮಣ್ಣು ಅಂತ ಹೇಳ್ತೀವಿ. ಕೆಲವೊಂದು ಈ ಎಲೆ ಅಂದ್ರೆ ವೇಸ್ಟ್ ಎಲ್ಲ ಇರತ್ತಲ್ವಾ, ಪ್ಲಾಸ್ಟಿಕ್ ಎಲ್ಲ ಹಾಕೋದಿಕ್ಕಿಲ್ಲ, ಕೆಲವೊಂದು ಸೌದೆ ಅದು ಇದೆಲ್ಲ ಹಾಕ್ಬಿಟ್ಟು ಮಣ್ಣು ರೆಡಿ, ಬೆಂಕಿ ಹಚ್ಬಿಟ್ಟು ಮಣ್ಣು ರೆಡಿ ಮಾಡಿರ್ತಾರೆ. ಅದನ್ನ ಸುಂಟನ್ ಮಣ್ಣು ಅಂತ ಹೇಳ್ತೀವಿ. ಅದನ್ನ ಹಾಕ್ತಾರೆ. ನಂತರ ನಮ್ಮ ಅಕ್ಕ ಇದು ಕೊಟ್ರು, ಏನೋ ಗೊಬ್ಬರ ಕೊಟ್ರು, ಹುಡಿ ಗೊಬ್ಬರ ಅಂತ ಹೇಳ್ತಾರೆ. ಸುಂಟನ್ ಮಣ್ಣು ಕೂಡ ಅವರೇ ಕೊಟ್ಟಿರುವಂತದ್ದು. ಅದನ್ನ ಹಾಕ್ತಾರೆ. ಅದನ್ನ ಹಾಕ್ಬಿಟ್ಟು ಮೇಲ್ಗಡೆ ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ಈ ರೀತಿ ಗಿಡ ನೆಡ್ತಾರೆ. ಇದಕ್ಕಿಂತ ಮೊದಲು ಒಂದು ಗಿಡ ನೆಟ್ಟಿದ್ರು, ಚಿಕ್ಕ ಗಿಡ ನೋಡಿ, ಅದು ಏನೋ ಅಷ್ಟೊಂದು ಸರಿಯಾಗಿ ಬೆಳೆದು ಬಂದಿಲ್ಲ. ಅದಕ್ಕೆ ವಾಪಸ್ ತಂದು ನೆಡ್ತಾ ಇದ್ದಾರೆ. ಇನ್ನ ಮಲ್ಲಿಗೆ ಆಗತ್ತೆ ಮನೆಯಲ್ಲಿ ಈ ತರ ಸ್ವಲ್ಪ ಕಾಕಡ ತರನೇ ಇದೆ ನೋಡೋದಿಕ್ಕೆ, ಬಟ್ ಸ್ವಲ್ಪ ದೊಡ್ಡದಾಗಿದೆ ಮಾತ್ರ. ಇನ್ನು ಸ್ವಲ್ಪ ಅಡಿಕೆ ಗಿಡ ಇದೆ, ಒಂದು 13 ಅಡಿಕೆ ಮರ ಇದೆ ನಮ್ಗೆ. ಅದರಲ್ಲಿ ಈ ತರ ಅಡಿಕೆ ಆಗುತ್ತೆ. ಅದನ್ನ ದಿನ ಈ ರೀತಿ ಒಂದೊಂದಾಗಿ ಕೆಳಗೆ ಬೀಳತ್ತೆ. ಅದನ್ನ ಹೆಕ್ಬಿಟ್ಟು ಈ ತರ ಅಂಗಳದಲ್ಲಿ ಹಾಕಿ ಒಣಗಿಸ್ತೀನಿ. ಇನ್ನು ಪಪಾಯ ಗಿಡ ಮಾಡ್ಬೇಕು ಅಂತ ತುಂಬಾ ದಿನದಿಂದ ಹಸ್ಬೆಂಡ್ ಅನ್ಕೋತಾ ಇದ್ರು. ಪಪಾಯ ಬೀಜ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ತುಂಬಾ ಸಮಯಕ್ಕಿಂತ ಮೊದಲು ಪಪಾಯ ಬೀಜನ ಒಣಗಿಸ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹಾಗೆ ಏನು ಕೋಕೋಪಿಟ್ ಇತ್ತು ಮನೆಯಲ್ಲಿ, ಅದನ್ನ ಹಾಕ್ಬಿಟ್ಟು ಒಂದು ಬೌಲ್ಗೆ ಹಾಕ್ಬಿಟ್ಟು ಅದರಲ್ಲಿ ಕೋಕೋಪಿಟ್ ಹಾಕಿ ನಂತರ ಇಲ್ಲಿ ಒಂದು 2 ರಿಂದ 3 ಈ ತರ ಪಪಾಯ ಬೀಜ ಇರತ್ತಲ್ವಾ, ಅದನ್ನ ಹಾಕಿಟ್ಟಿದ್ದಾರೆ. ಗೊತ್ತಿಲ್ಲ ಗಿಡ ಬರುತ್ತೋ ಏನೋ ಗೊತ್ತಿಲ್ಲ, ನೋಡ್ಬೇಕು ಬೀಜ ಯಾವ ತರ ಇದೆ ಅಂತ ಕೂಡ ಗೊತ್ತಿಲ್ಲ. ಸೊ ಈ ರೀತಿ ಒಂದು ಮಣ್ಣ ಹಾಕ್ಬಿಟ್ಟು ಕೋಕೋಪಿಟ್ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಈ ರೀತಿ ಪಪಾಯ ಬೀಜಗಳನ್ನ ಹಾಕಿ ಸ್ವಲ್ಪ ನೀರ್ ಹಾಕ್ತಾ ಇರ್ತೀವಿ. ನೋಡ್ಬೇಕು ಯಾವ ತರ ಬರುತ್ತೆ ಅಂತ. ಒಂದೊಂದ್ಸಲ ಬರತ್ತೆ, ಒಂದೊಂದ್ಸಲ ಬರಲ್ಲ, ಇರುವೆ ಎಲ್ಲ ತಿಂದು ಹೋಗುತ್ತೆ. ನೋಡೋಣ ಹೇಗಾಗತ್ತೆ ಅಂತ ಹೇಳಿ. ಹಾಗೆ ಅಂಗಳ ಪೂರ್ತಿ ಕಸ ಇತ್ತು, ಇವಾಗ ಗುಡಿಸ್ತಾ ಇದ್ದೀನಿ. ಇದು ನಾನು ಸಪ್ರೇಟ್ ಆಗಿ ಬೇರೆ ಲಾಗ್ ಮಾಡೋಣ ಅಂತ ಅನ್ಕೊಂಡೆ, ಬಟ್ ಇವತ್ತಿನ ದಿನನೇ ನನ್ನ ಟ್ರೈಪಾಡ್ ಮುರಿದೋಯ್ತು. ಸೊ ಹಾಗಾಗಿ ಲಾಗ್ ಕಂಟಿನ್ಯೂ ಮಾಡ್ಲಿಕ್ಕೆ ಆಗ್ಲಿಲ್ಲ. ಇನ್ನ ಟ್ರೈಪಾಡ್ ಬೇರೆ ತರಿಸ್ಬೇಕು ಅಲ್ಲ, ಹಸ್ಬೆಂಡ್ ಸರಿ ಮಾಡ್ತಾರೋ ಗೊತ್ತಿಲ್ಲ, ನೋಡ್ಬೇಕು ಏನಂತ ಅಂದ್ಬಿಟ್ಟು. ಹಾಗಾಗಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದಲ್ವಾ, ಅದನ್ನ ಇದ್ರಲ್ಲೇ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಇದ್ರ ಜೊತೆಗೇನೆ ಹಾಕಿರುವಂತದ್ದು. ಇಷ್ಟ ಸ್ನೇಹಿತರೆ ಇವತ್ತಿನ ಲಾಗ್. ಈ ಲಾಗ್ ಇಲ್ಲಿಗೆ ಏನ್ ಮಾಡ್ತೀನಿ, ಸಿಗ್ತೀನಿ ನೆಕ್ಸ್ಟ್ ಲಾಗ್ ಅಲ್ಲಿ. ಅಲ್ಲಿ ತನಕ ಎಲ್ಲರೂ ಆರೋಗ್ಯವಾಗಿ ಟೇಕ್ ಕೇರ್, ಬಾಯ್.